ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಹುಷಾರಿಲ್ಲ. ನಿನಗೆ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿರ್ಬೋದು. ಒಂದು ವಾರದಿಂದ ಹುಷಾರಿಲ್ಲ, ಆದರೂ ವೀಡಿಯೋಸ್ ಹಾಕಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ನನ್ನ ಮಗಳು ಹಳ್ಳಿ ಸ್ಟೈಲಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಆ ಕಾರಣಕ್ಕಾಗಿ ಅವಳು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಿದ್ದಾಳೆ ಸ್ಕೂಲಲ್ಲಿ. ಅದಕ್ಕೆ ಅವಳನ್ನು ಹಳ್ಳಿ ಥರ ರೆಡಿ ಮಾಡಿಸಿ ಕಳಿಸ್ತಾ ಇದ್ದೀನಿ. ಇದು ಡ್ರೆಸ್ ಬಂದು ಸ್ಕೂಲಲ್ಲೇ ಕೊಟ್ಟಿದ್ದರು, ಮೇಕಪ್ ಮಾತ್ರ ಮನೆಯಲ್ಲೇ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಹೇರ್ ಸ್ಟೈಲು, ಮೇಕಪ್ಪು ಮತ್ತು ಜ್ಯುವೆಲರಿ ಎಲ್ಲ ಮನೆಯಿಂದನೇ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು ಅವಳಿಗೀಗ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಬಂದುಬಿಟ್ಟು ರೈಟ್ ಸೈಡು ಇದು ನಾಟ್ ಹಾಕಬೇಕು ಅಂತ ಹೇಳಿದ್ರಂತೆ, ಹಾಗಾಗಿ ನಾಟ್ ಹಾಕ್ತಾಯಿದ್ದೀನಿ. ಅವತ್ತು ಎದ್ದಾಗ ಟೈಮು 5:30 ಆಗಿತ್ತು ಬೆಳಗ್ಗೆ. ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದೆ, ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿ ಸ್ನಾನ ಮಾಡಿಕೊಂಡೆ. ಅವಳಿಗೂ ರೆಡಿ ಮಾಡ್ತಾಯಿದ್ದೆ, ಬಟ್ ಕಾರಣಾಂತರದಿಂದ ನಾನು ಅವಳು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. ಅವಳನ್ನು ಮಾತ್ರ ರೆಡಿ ಮಾಡಿ ಕಳಿಸ್ದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಸ್ವಲ್ಪ ಶೀತ ಆಗಿದೆ. ಶೀತ ಆದರೆ ನನಗೆ ವಾಯ್ಸ್ ಫುಲ್ಲು ಡೌನ್ ಆಗಿಬಿಡುತ್ತೆ, ಮಾತಾಡೋಕ್ಕೆ ಬರಲ್ಲ, ಹಂಗಾಗ್ಬಿಡುತ್ತೆ. ಸದ್ಯಕ್ಕೆ ಇವಾಗ ನಮ್ಮ ಮನೇಲಿ ಎಲ್ರಿಗೂ ಹುಷಾರು ತಪ್ಪಿದೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟು ಹುಷಾರಿಲ್ಲ, ಆದ್ರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಳ್ಳಿ ಡ್ಯಾನ್ಸ್ ಪರ್ಫಾಮೆನ್ಸ್ ಇರೋದ್ರಿಂದ ಅವಳಿಗೆ ಮುತ್ತಿನ ಜ್ಯುವೆಲರ್ಸ್ ಹಾಕ್ಕೊಂಬರೋಕ್ಕೆ ಹೇಳಿದ್ರಂತೆ. ಮುತ್ತಿನ ಸರ, ಮುತ್ತಿನ ಓಲೆ ಈ ಥರ ಹಾಕ್ಕೊಂಡು ಬರೋದಕ್ಕೆ ಹೇಳಿದರು. ನಾನು ಕೂಡ ಇವಾಗ ಕಂಪ್ಲೀಟಾಗಿ ರೆಡಿ ಆದಳು. ಲಾಸ್ಟಲ್ಲಿ ಕುಂಕುಮ ಇಡ್ತಾಯಿದ್ದೀನಿ. ಮುತ್ತಿನ ಜುಮ್ಕಿ, ಮುತ್ತಿನ ಸರ ಮತ್ತು ಸೊಂಟದ ಡಾಬು ಇದೆಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಇವಾಗ ಗಾನು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ ಹೇಳಿ. ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅವಳನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆ, ಇವಾಗ ಟೈಮ್ 7:15 ಆಗಿದೆ. ಆಲ್ಮೋಸ್ಟ್ 1 ಅವರ್ 1/4 ಗಂಟೆ ಮೇಕಪ್ಗೆ ತೊಗೊಂಡಿದ್ದಾಳೆ. ನಾನು ರೆಡಿ ಮಾಡೋ ಅಷ್ಟೆಲ್ಲ ನಮ್ಮ ಮನೆಯವರು ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ, 7:30ಗೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ಅವರು ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡಿ ಕೊಡ್ತಾಯಿದ್ರು. ಇಲ್ಲಿ ನನ್ನ ಮಗ ಎದ್ದು ಫೋನ್ ನೋಡಿಕೊಂಡು ಮಲಗಿದ್ದಾನೆ. ಇನ್ನು ಚಲೋ ಬರಲ್ಲ ಕುಡಿಲಿ
ನೀನು ಸ್ಕೂಲ್ಗೆ ಹೋಗ್ತಿಲ್ಲ ಬಾ, ಜಲ್ದಿ ಸ್ನಾನ ಮಾಡಿಸ್ತೀನಿ ಹಿಂದೆ. ಮತ್ತೆ ಅಕ್ಕನ ಸ್ಕೂಲಿಗೆ. ಫ್ರೆಂಡ್ಸ್, ಇವಾಗ ಗಾನುಗೆ ತಗೊಂಡು ಹೋಗೋದಕ್ಕೆ ಅಂದರೆ ತಿಂಡಿ ತಿಂದು ಹೋಗಲ್ವಂತೆ, ಬಾಕ್ಸ್ ತಗೊಂಡು ಹೋಗ್ತಾಳಂತೆ. ಅವಳಿಗೋಸ್ಕರ ಈಗ ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ. ಸ್ನಾನ ಕೂಡ ಬೇಗನೆ ಆಗಿದೆ ಇವತ್ತು. ಚಳಿ ಇದೆ. ನಾವು ಗಾನು ಸಲುವಾಗಿ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡಿದ್ದೀನಿ. ಏನಂದ್ರು? ಅವ್ರು ಸುಮ್ಮನೆ ಹೇಳ್ತಾರನ್ನ, ಫಂಕ್ಷನ್ ಲೇಟಾಗಿ ಹಂಗೆ ಜಲ್ದಿ ಸ್ಟಾರ್ಟ್ ಮಾಡಂಗಿದ್ರೆ ಬೇಗ ಬರ್ರಿ ಅಂತಿದ್ರು. ಹೌದಿಲ್ಲ, ಡಾನ್ಸ್ ಇದ್ದವ್ರಿಗೆ ಸ್ವಲ್ಪ ಜಲ್ದಿ ಬರ್ರಿ ಅಂತಿದ್ರು. ಜಲ್ದಿ ಸ್ಟಾರ್ಟ್ ಮಾಡಂಗಿದ್ರೆ ಜಲ್ದಿ ಬರ್ರಿ ಅಂತ, ಡಾನ್ಸ್ ಇದ್ದವ್ರು ಸ್ವಲ್ಪ ಜಲ್ದಿ ಬರ್ರಿ ಅಂತ ಹೇಳ್ತಿದ್ರು. ಅಂದ್ಕೊಡಿ. ಕರ್ಬೇವು ಸೊಪ್ಪು ತೊಗೊಂಬರ್ತಿ? ಪುರಿ ಉಸ್ಲಿ ಮಾಡೋದಕ್ಕೆ ನಾನು ಆ ಕಡೆ ಒಗ್ಗರಣೆನ ರೆಡಿ ಮಾಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಟೀಯು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಟೀ ಮಾಡ್ತಾ ಇದ್ದೀನಿ, ಒಂದು ಕಡೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ಪುರಿ ಉಸ್ಲಿ ಮಾಡಿದ್ದೀನಿ, ಅಂದರೆ ತೋಸಿದ ಮಂಡಕ್ಕಿನ ಮಾಡಿದ್ದೀನಿ. ಹಾಗೆ ಒಂದು ಕಡೆ ಟೀಗೆ ಕೂಡ ಇಟ್ಕೊಂಡು ಒಂದು ಕಡೆ ಮಂಡಕ್ಕಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಟೀ ಕುಡಿದ್ಬಿಟ್ಟು ನಾನು ಅವಳಿಗೆ ಸ್ಕೂಲಿಗೆ ಬಾಕ್ಸಿಗೆ ರೆಡಿ ಮಾಡೋದಕ್ಕೆ ಅಂಥೇಳಿ ಪುರಿ ಉಸ್ಲಿನ ಕಲಿಸ್ತಾ ಇದ್ದೀನಿ. ಅವಳನ್ನು ರೆಡಿ ಮಾಡಿ ಕಳಿಸಿ ಆದಮೇಲೆ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ನಾನು. ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತಾರಲ್ಲ, ಹಾಗಾಯಿತು. ಈ ಮಿರರ್ ಬಂದುಬಿಟ್ಟು ನಾವು ಬಾತ್ರೂಮಲ್ಲಿ ಹಾಕ್ತೀವಿ. ಅದು ನಮ್ಮ ಹಸ್ಬೆಂಡು ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋವಂಥ ಮಿರರು. ಈಗ ಥಂಡಿಗಾಲ ಆಗಿರೋದ್ರಿಂದ ಅದು ಸ್ವಲ್ಪ ಹಬೆ, ಬಿಸಿನೀರು ಹಬೆ ಅದೆಲ್ಲ ಬಂದರೆ ಮಂಜು ಮಂಜಾಗುತ್ತೆ ಮಿರರು. ನಾನೇನು ಮಾಡೋಕ್ಕೆ ಹೋದೆ, ಒಂದು ಬಟ್ಟೆ ತೊಗೊಂಡು ಒರೆಸೋಣ ಅಂತಂದು ಹೋದೆ ಒರೆಸೋದಕ್ಕೆ. ಅದು ಪಟ್ ಅಂತ ಒಡೆದೋಗ್ಬಿಡ್ತು. ಹಾಗಾಗಿ ಮತ್ತೆ ಹೊಸ ಮಿರರ್ ತಂದರು. ಮನೇಲಿ ಕನ್ನಡಿ ಒಡೆದೋಗ್ಬಾರ್ದು ಅಂತ ಹೇಳ್ತಾರೆ, ಅಪಶಕುನ ಅಂತ ಬೇರೆ ಹೇಳ್ತಾರೆ. ಗೊತ್ತಿಲ್ಲ ಅದು ಎಷ್ಟು ನಿಜಾನೋ ಸುಳ್ಳು. ಮಿರರ್ ಮನೇಲಿ ಒಡೆದೆ ಇನ್ನೆಲ್ಲಿ ಒಡೆದೋಗುತ್ತೆ ಹೇಳಿ, ನಾವು ಯೂಸ್ ಮಾಡಲ್ಲಿ ತಾನೇ ಒಡೆದೋಗೋದು, ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ಹಾಗಾಗಿ ಹೊಸ ಮಿರರ್ ಕೂಡ ತಂದು ಹಾಕಿದ್ವಿ. ಇದು ಹಾಲಿಡೇ ಹೋಮ್ವರ್ಕು ಕೊಟ್ಟಿದ್ದರು ನನ್ನ ಮಗನಿಗೆ. ಅವನು ಕೂಡ ಹೋಮ್ವರ್ಕ್ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಸ್ವಲ್ಪ ನಿಧಾನ ಆಚೆ ಎಲ್ಲ ಮಾಡಬಾರ್ದು, ಲೈನ್ ಬಿಟ್ಟು ಆಚೆ ಬರಬಾರ್ದು, ಆಯಿತಾ?
ಅವನಿಗಿವತ್ತು 15 and 16 ಹೋಮ್ವರ್ಕ್ ಕೊಟ್ಟಿದ್ರು, ಮುಗಿಸಿದ್ದಾನೆ. ಇದು ಒಂದು ಕಲರಿಂಗ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ. ನೋಡಿ ಇದು ಸ್ಕೂಲಲ್ಲಿ, ಇದು ಮನೇಲಿ, ಇದು ಸ್ಕೂಲಲ್ಲಿ ಮಾಡಿರೋದು. ಇದು ಅವನದು ಪಾಮ್ ಪ್ರಿಂಟ್ ನೋಡಿ, ಅಂಗೈಗೆ ಪೇಂಟ್ ಹಚ್ಬಿಟ್ಟು ಅದು ಒಂದು ಹ್ಯಾಂಡ್ ಪ್ರಿಂಟ್ ಮಾಡಿಸಿದ್ದಾರೆ. ತುಂಬ ಇದೆ ಇನ್ನು ನೋಡಿ. ಇದು ಕಲರಿಂಗ್ ಬುಕ್ ಇದು. ಆಯ್ತಾ ಪುಟ್ಟ, ಹೋಮ್ವರ್ಕ್ ನೋಡಿ ಅವನು ಎಷ್ಟು ನೀಟಾಗಿ ಹೋಮ್ವರ್ಕ್ ಮುಗಿದ ತಕ್ಷಣ ಬಾಕ್ಸಿಗೆಲ್ಲ ಪೆನ್ಸಿಲ್ನ ಆರಿಸಿ ಹಾಕಿ ತುಂಬಿಸಿಡ್ತಾವನೆ. ಮುಗೀತಾ ಹೋಮ್ವರ್ಕು? ಹಾಂ, ಸಾಯಿಸಬಾರ್ದು ಬಿಡು. ಬಿಡು ಸಾಯಿಸ್ದಾ? ಅಯ್ಯೋ ಬ್ಯಾಡ್ ಬಾಯ್. ಎಲ್ಲಿದೆ ಗೊದ್ದ? ತೋರಿಸು, ಗೊದ್ದ ಎಲ್ಲಿದೆ ತೋರಿಸು. ಪಾಪ ಅಲ್ವಾ, ಸಾಯಿಸ್ತಾರ ಹಂಗೆಲ್ಲ? ಸಾಯಿಸ್ತಾರ ಪಾಪ ಅದು? ನೋವಾಗಲ್ವಾ ಅದಕ್ಕೆ? ಸತ್ತೇ ಹೋಯ್ತಲ್ಲ. ಬ್ಲಡ್ ಬರಲ್ಲ ಅಂದರೆ ಸಾಯಿಸ್ಬಿಡ್ಬೋದಾ? ಇರುವೆಗೆ ಬ್ಲಡ್ ಬರಲ್ಲ ಅಂದರೆ ಸಾಯಿಸ್ಬೋದಾ ಹೇಳು? ಪಾಪ ಅಲ್ವಾ ಅದು? ತಗೋ ಇಷ್ಟ ಎತ್ತಿಡಿ, ಎಲ್ಲ ಎತ್ತಿಡು ಬೇಗ. ಹೋಮ್ವರ್ಕ್ ಮುಗಿಸಿ ಜಾಣ ಹುಡ್ಕೊಂತಾರ ನೋಡಿ, ಅಲ್ಲಿಡಕ್ಕೆ ಹೋಗ್ತಾ ಇದ್ದಾನೆ ಅವನ ಜಾಗಕ್ಕೆ. ಮುಚ್ಚಲ್ವಾ ಅದನ್ನು? ಡೋರ್ ಕ್ಲೋಸ್ ಮಾಡಬೇಕು. ಇಲ್ಲ ಬೇಡ, ಮುಚ್ಚಬೇಕು. ಹಂಗೆ ಹೋಮ್ವರ್ಕ್ ಮುಗಿಸಿ ಇವಾಗ ಆಟ ಆಡ್ಕೋತಾ ಇದ್ದಾನೆ ನೋಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಸಿಂಪಲ್ ರುಟೀನು ಹೇಗಿತ್ತು ನಂದು ಅಂತ ಹೇಳಿ. ಗಾನೊಂದು ಹಳ್ಳಿ ಶೈಲಿಯಲ್ಲಿ ಮೇಕಪ್ ಮಾಡಿದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ವಿಡಿಯೋ ಯಾರು ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.